ಕರ್ನಾಟಕ ಪಶುವೈದ್ಯಕೀಯ ಮೀನುಗಾರಿಕಾ ವಿಜ್ಞಾನಿಗಳ ಯೂನಿವರ್ಸಿಟಿ ಒಳಗಡೆ ಬರುತ್ತೆ. ಓಕೆ. ಇದರಲ್ಲಿ ನಾವು ಅಲಂಕಾರಿಕ ಮೀನುಗಳು, ತಿನ್ನುವಂಥ ಸಾಕುವಂಥ ಮೀನುಗಳು, ಹಾಗೆ ಅದರ ಜೊತೆಗೆ ಅದು ಮುಖ್ಯವಾದಂಥ ಕಾರಣಗಳೇನಿದೆ, ಹಾಗೆ ರೈತರು ಹೇಗೆ ಇದರಿಂದ ಆದಾಯ ಪಡಿಬೋದು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ಮಳಿಗೆಯನ್ನು ತೆಗೆದಿದ್ದೇವೆ. ಓಕೆ. ಆಧುನಿಕ ಮೀನುಗಾರಿಕೆ, ಆಧುನಿಕ ಮೀನುಗಾರಿಕೆ, ಅದರಲ್ಲಿ ವೈಜ್ಞಾನಿಕ ಮೀನು ಕೃಷಿ ಇದು ಮುಖ್ಯ. ಯಾಕಂದರೆ ಎಲ್ಲರೂ ಮೀನು ಕೃಷಿಯನ್ನು ಅಂತರ್ಜಾಲಗಳಲ್ಲಿ ಹಲವಾರು ವಿಷಯಗಳನ್ನು ನೋಡಿಕೊಂಡು ಮಾಡ್ತಾರೆ, ಬಟ್ ವೈಜ್ಞಾನಿಕ ರೀತಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ತಾರೆ. ಸರ್, ಏನೇನು ಫಿಶ್ ವೆರೈಟೀಸ್ಗಳಿದೆ ಇಲ್ಲಿ? ಈಗ ನಮ್ಮಲ್ಲಿ ಚಿಕ್ಕದ ಮರಿಗಳಂತಂದರೆ ನಮ್ಮ ಗಪ್ಪಿಯಿಂದ ಹಿಡಿದು ಗಪ್ಪಿ ಗೋಲ್ಡ್ ಆಗಿರ್ಬೋದು, ಮೋಲಿಸ್ ಆಗಿರ್ಬೋದು, ಟೆಟ್ರಾಸ್ ಆಗಿರ್ಬೋದು, ಸಿಚ್ಲಿಟ್ಸ್ ಆಗಿರ್ಬೋದು, ಹಾಗೆ ಫೈಟರ್ ಫಿಶ್ ಆಗಿರ್ಬೋದು, ಅಥವಾ ಸ್ವಲ್ಪ ದೊಡ್ಡ ಸೈಜ್ಗೆ ಅಂತ ಬಂದರೆ ಏಂಜಲ್ ಫಿಶ್ ಆಗಿರ್ಬೋದು, ಅದರ ಜೊತೆಗೆ ಗೋರಾಮಿಸ್ ಆಗಿರ್ಬೋದು, ನಮ್ಮ ಕಾನ್ವಿಕ್ ಸಿಚ್ಲಿಟ್ಸು, ಇದು ಆಸ್ಕರು, ಇದು ಕೆಳಗಡೆ ಇರೋದು ರೂಪ್ಚಂದ್ ಅಂತ. ಹಾಗೆ ಗೋಲ್ಡ್ ಫಿಶಸ್ ಇದೆ. ಸರ್, ಗೋಲ್ಡ್ ಫಿಶಸ್ ಇಷ್ಟು ದೊಡ್ಡದಾಗಿದೆ. ಇದು ಬ್ರೂಡರ್ಸ್ ಆಗಿರೋದ್ರಿಂದ ಇದರಿಂದ ಮರಿ ಮಾಡಿಸ್ಲಿಕ್ಕೋಸ್ಕರ ನಾವು ಸೆಂಟರಲ್ಲಿ ಇಟ್ಕೊಂಡಿರೋದು. ಸೊ ಇದೆಲ್ಲ ಬ್ರೀಡಿಂಗ್ ಪೇರ್ಸ್ಗಳ ಇವೆಲ್ಲ? ಬ್ರೀಡಿಂಗ್ ಪೇರ್ಸ್ ಆಗುತ್ತೆ. ಹಾಗೆ ಒರಂಡಾ ಗೋಲ್ಡ್ಸ್ ಆಗಿರ್ಬೋದು, ಬ್ಲ್ಯಾಕ್ ಗೋಲ್ಡ್ ಆಗಿರ್ಬೋದು, ಹಾಗೆ ಕೋಯಿ ಕಾರ್ಪ್ ಫಾರ್ಮ್ ಪಾಂಡ್ಸ್ಗೆ ತುಂಬ ಯೂಸ್ ಆಗುವಂಥದ್ದು. ಸೊ ಇದೆಲ್ಲ ಕೋಯಿ ಫಿಶಸ್ ಎಲ್ಲ ಬೇರೆ ದೇಶದ ಚೈನೀಸ್ ಎಲ್ಲ ಇದೆ? ಆ್ಯಕ್ಚುಲಿ ಚೈನೀಸ್. ಅಲಂಕಾರಿಕ ಮೀನುಗಳ ಒಂದು ಉತ್ಪಾದನೆ ಮತ್ತು ಒಂದು ಮಾಹಿತಿಯನ್ನು ಕೊಡುವಂಥ ಇದು, ಮತ್ತು ಮೀನು ಕೃಷಿಗೆ ಸಂಬಂಧಿಸಿದಂತೆ ನಾವು ಮೀನು ಮರಿ ಪಾಲನೆ ಇದರ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಮೀನು ಕೃಷಿನಲ್ಲಿ ನೂತನ ತಾಂತ್ರಿಕತೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನೂತನ ತಾಂತ್ರಿಕತೆಗಳಾದ ಒಂದು ಬಯೋಫ್ಲಾಕ್ ವಿಧಾನದಲ್ಲಿ ಮೀನು ಕೃಷಿ ಮಾಡುವಂಥದ್ದು, ಮತ್ತು ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಈ ಒಂದು ವಿಧಾನದಲ್ಲಿ ಹೇಗೆ ಮೀನು ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ಇನ್ನೂ ಒಂದು ಹೊಸ ವಿಧಾನ ಅಂತಂದರೆ ಅಕ್ವಾಪೋನಿಕ್ಸ್. ಇದು ಸಸ್ಯಗಳನ್ನು ಬೆಳೆಸ್ಬೋದು ಮತ್ತು ನಮ್ಮ ಮೀನುಗಳನ್ನು ಬೆಳೆಸ್ಬೋದು, ಎರಡನ್ನೂ ಸೇರಿಸಿ ಒಟ್ಟಿಗೆ ಬೆಳೆಸೋದಕ್ಕೆ ಅಕ್ವಾಪೋನಿಕ್ಸ್ ಅಂತ ಹೇಳ್ತೀವಿ. ಈ ವಿಧಾನದಲ್ಲಿ ನಾವು ಹೇಗೆ ಮೀನು ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಎಷ್ಟು ವೆರೈಟಿ ಫಿಶ್ಗಳು ಸಿಗುತ್ತೆ ನಿಮ್ಮ ಹತ್ರ? ನಮ್ಮಲ್ಲಿ ಅಲಂಕಾರಿಕ ಮೀನುಗಳಲ್ಲಿ ಕನಿಷ್ಠ ಅಂತಂದ್ರೂ ಈಗ ಒಂದು 20 ವೆರೈಟಿ ತನಕ ನಮ್ಮಲ್ಲಿ ಮೀನುಗಳ ಲಭ್ಯತೆ ಇದೆ.